ನಮಸ್ತೆ ಎಲ್ರಿಗೂ. ದೆಹಲಿಯ ಒಂದು ಭೀಕರ ಸ್ಫೋಟ, ದೆಹಲಿಯ ಒಂದು ಕೆಂಪುಕೋಟೆ ಬಳಿ ಸೋಮವಾರ ಸಂಜೆ ನಿಗೂಢವಾಗಿ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ 13 ಮಂದಿ ಪ್ರಾಣ ಕಳೆದುಕೊಂಡಿದ್ದು 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ದೇಶದಲ್ಲಿ ಚುನಾವಣೆ ವೇಳೆಯೇ ಏಕೆ ಬಾಂಬ್ ಬ್ಲಾಸ್ಟ್ ಆಗ್ತಿವೆ? ನಿನ್ನೆಯ ದೆಹಲಿ ಬ್ಲಾಸ್ಟ್ ಇವತ್ತಿನ ಬಿಹಾರ ಚುನಾವಣೆ ವೇಳೆ ಪ್ರಭಾವ ಬೀರುತ್ತದೆ ಎಂದು ಮಾಧ್ಯಮಗಳ ಒಂದು ಪ್ರತಿನಿಧಿಗಳೇನಿದ್ದಾರೆ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದಾರೆ. ಮೈಸೂರಿನ ಒಂದು ತಪ್ಪ ನಿವಾಸದಲ್ಲಿ ಸೋಮವಾರ ನಡೆದ ಕೆಡಿಪಿ ಸಭೆಯ ಕುರಿತು ಮಾಧ್ಯಮಗಳ ಜೊತೆಗೆ ಅವರು ಮಾತನಾಡ್ತಾರೆ. ಚುನಾವಣೆ ವೇಳೆಯೇ ಬಾಂಬ್ ಬ್ಲಾಸ್ಟ್ಗಳ ಬಗ್ಗೆ ಕೇಂದ್ರ ಸರ್ಕಾರವೇ ಹೇಳಬೇಕು, ಕೇಂದ್ರವೇ ತನಿಖೆ ನಡೆಸಲಿ ಅಂತ ಅವರು ಹೇಳ್ತಾರೆ. ಹಾಗೆ ನಿನ್ನೆಯ ದೆಹಲಿ ಬ್ಲಾಸ್ಟ್ ಏನಿದೆ ಇವತ್ತಿನ ಬಿಹಾರ ಚುನಾವಣೆಯ ಮೇಲೆ ಪ್ರಭಾವ ಬೀರಬಹುದು ಎಂದು ಒಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸ್ತಾರೆ ಅವರು. ಓಕೆನಾ? ಸೊ ಬಾಂಬ್ ಬ್ಲಾಸ್ಟ್ಗಳು ಆಗಬಾರ್ದು, ಹಾಗೆ ಅಮಾಯಕರ ಜೀವ ಹಾನಿ ಬೇಸರದ ಸಂಗತಿ ಅಂತ ಕೂಡ ತಿಳಿಸ್ತಾರೆ. ಹಾಗೆ ಈ ಬಾಂಬ್ ಒಂದು ಭಾರಿ ಆತಂಕ ವಾತಾವರಣವನ್ನೇ ನಿರ್ಮಾಣ ಮಾಡಿತ್ತು. ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದ ಭೀಕರ ಬಾಂಬ್ ಸ್ಫೋಟ ಪ್ರಕರಣ ಇದಾಗಿದೆ. ಈ ನಡುವೆ ಇದು ರಾಜಕೀಯ ವಾಕ್ಸಮರ ಹಾಗೂ ಒಂದು ವಾಗ್ದಾಳಿಗೆ ಕಾರಣವಾಗಿದೆ. ಕರ್ನಾಟಕದ ಕಾಂಗ್ರೆಸ್ ನಾಯಕರೇನಿದ್ದಾರೆ ಅವರು ಈ ವಿಚಾರವಾಗಿ ಹೇಳಿದ್ದೇನೋ ನೋಡೋಣ ಬನ್ನಿ. ಇಂತಹ ಘಟನೆಗಳು ಎಂದಿಗೂ ಸಂಭವಿಸಬಾರದು. ದೇಶದಲ್ಲಿ ದೇಶದ ರಾಜಧಾನಿಯಲ್ಲಿ ಇಷ್ಟು ಪ್ರಮಾಣದ ಭದ್ರತಾ ಲೋಪ ಹೇಗಾಗಿತ್ತು, ಹೇಗೆ ಸಾಧ್ಯ ಆಯಿತು ಅಂತ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ದೆಹಲಿಯಲ್ಲಿ ನಡೆದ ಸ್ಫೋಟದ ಸುದ್ದಿ ಕೇಳಿ ತೀವ್ರ ಆಘಾತವಾಗಿದೆ. ಮೃತರ ಕುಟುಂಬಗಳಿಗೆ ನನ್ನ ಹೃದಯಪೂರ್ವಕ ಸಂತಾಪಗಳು ಮತ್ತು ಗಾಯಗೊಂಡವರಿಗೆ ಆದಷ್ಟು ಬೇಗ ಒಂದು ಚೇತರಿಸಿಕೊಳ್ಳಿ ಅಂತ ಕೂಡ ಅವರು ತಿಳಿಸ್ತಾರೆ. ಹಾಗೆ ಇಂತಹ ಘಟನೆಗಳು ಎಂದಿಗೂ ಸಂಭವಿಸಬಾರದು, ಇದು ಭದ್ರತಾ ಲೋಪನೇ ಅಂತ ಕೂಡ ಅವರು ಹಾಗೆ ಸರ್ಕಾರವನ್ನು ನಾನು ಒತ್ತಾಯಿಸ್ತೇನೆ ಅಂತ ಕೂಡ ಹೇಳ್ತಾರೆ. ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಅಂತ. ಹಾಗೆ ಸಚಿವ MB ಪಾಟೀಲ್ ಅವರು ಕೂಡ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಭೀಕರ ಸ್ಫೋಟದಿಂದಾಗಿ ತೀವ್ರ ಆಘಾತಗೊಂಡಿದ್ದೇನೆ. 11ರಿಂದ 13 ಜನ ಒಂದು ಅಮಾಯಕರ ಜೀವ ಹಾನಿಯಾಗಿದೆ, ಹಲವರು ಗಾಯಗೊಂಡಿದ್ದಾರೆ. ಸೊ ಈ ರೀತಿ ಅನೇಕರು. ಹಾಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಕಾರು ಸ್ಫೋಟದ ಸುದ್ದಿ ಕೇಳಿ ತುಂಬಾ ದುಃಖವಾಯಿತು. ಈ ಘಟನೆಯಲ್ಲಿ ಹಲವು ಅಮೂಲ್ಯ ಜೀವಗಳು ಬಲಿಯಾಗಿದೆ ಎಂದು ಆರಂಭಿಕ ವರದಿಗಳು ಹೇಳಿವೆ. ಓಕೆನಾ? ಸೊ ಈ ದುಃಖದ ಮೃತರ ಒಂದು ಕುಟುಂಬದೊಂದಿಗೆ ನಾವಿದ್ದೇವೆ ಅಂತ ಅವರು ಕೂಡ ಹೇಳ್ತಾರೆ. ಸೊ ಒಟ್ಟಾರೆ ಕಾಂಗ್ರೆಸ್ ರಾಜಕೀಯನ ಮಾಡೋದು ಬಿಟ್ಟು ಸೊ ಇದರಲ್ಲಿ ಏನ್ ಮಾಡಬೇಕು ಅನ್ನೋದು ಕೂಡ ತಿಳಿಸ್ತಾರೆ. ಹಾಗೆ ದೆಹಲಿಯ ಕೆಂಪುಕೋಟೆ ಬಳಿ ಒಂದು ಸ್ಫೋಟದಿಂದ ಹಲವರು ಸಾವಿಗೀಡಾಗಿ ನೋವುಂಟು ಮಾಡಿದೆ. ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಹಾಗೆ ಈ ಎಲ್ಲಾ ಜಿಲ್ಲಾ ಕೇಂದ್ರ ಹಾಗೂ ಪ್ರಮುಖ ಸ್ಥಳಗಳಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಿ ನಾಗರಿಕ ಸುರಕ್ಷತೆಗೆ ಭದ್ರತೆ ಹೆಚ್ಚಿಸುವಂತೆ ರಾಜ್ಯ ಪೊಲೀಸ್ ಮುಖ್ಯಸ್ಥರಿಗೆ ಸೂಚಿಸಿದ್ದೇನೆ ಅಂತ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಓಕೆನಾ? ಸೊ ಒಟ್ಟಾರೆ ಇದೊಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದು ಇಷ್ಟೆಲ್ಲ ಹೇಳಿದ್ದಾರೆ. ಒಟ್ಟಾರೆ ಏನೇ ಆದ್ರೂ ಈ ಒಂದು ಘಟನೆ ನಡೆಯಬಾರ್ದಾಗಿತ್ತು, ನಡೆದೋಗಿದೆ. ಸೊ ಇನ್ನಾದ್ರೂ ಈ ಭದ್ರತಾ ಲೋಪ ಇಲ್ಲದೇನೆ ಹೇಗೆ ನಾವು ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನ ಸರ್ಕಾರ ಯಾವುದೇ ಒಂದು ಸ್ಟೇಟ್ ಗವರ್ಮೆಂಟ್ಸ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು ಇದ್ರ ಬಗ್ಗೆ ನೋಡ್ಬೇಕನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.